ಖಂಡಿತ ದೆಹಲಿ ಹೈಕಮಾಂಡ್ ಕೈಲಿ ಕಮಾಂಡ್ ಇಲ್ಲ. ಸಿದ್ದರಾಮಯ್ಯನವ್ರ ಕೈಲಿ ಮತ್ತೆ ಹಿರಿಯ ಮಂತ್ರಿಗಳ ಕೈಲಿ, ಸಿದ್ದರಾಮಯ್ಯ ಸಂಪುಟದ ಹಿರಿಯ ಮಂತ್ರಿಗಳಿದ್ರಲ್ಲ ಅವ್ರ ಕೈಲಿ ಮತ್ತೆ ಕಾಂಗ್ರೆಸ್ನ ಹಿರಿಯ ನಾಯಕರಿದ್ದಾರೆ ರಾಜ್ಯದಲ್ಲಿ, ಅವ್ರ ಕೈಲಿ ಕಮಾಂಡ್ ಇದೆ. ಪಾಪ DK ಶಿವಕುಮಾರ್ ಅವರು ಏಕಾಂಗಿಯಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಇರೋದು 1.5 ವರ್ಷ ಅವ್ರಿಗೆ ಅವಧಿ. 2.5 ವರ್ಷಕ್ಕೆ ಕೊಡ್ತೀವಿ ಅಂತ ಡಿಸ್ಕಷನ್ ಆಗಿತ್ತು ಅಂತಕ್ಕಂಥದ್ದು ಮಾತು ಚಾಲ್ತಿಲಿತ್ತು. 3 ವರ್ಷ ಆದಮೇಲೆ ಬಿಟ್ಕೊಟ್ರು ಸಿದ್ದರಾಮಯ್ಯನವರು. 6 ತಿಂಗಳು ಕಡೆದು ಎಳೆದ್ರು ಅಂತ. 2 ವರ್ಷಕ್ಕೆ ಕೊಡಬೇಕಿತ್ತು, ಇನ್ನು 6 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರು. ಇನ್ನು ಉಳಿದಿರೋದು 1.5 ವರ್ಷ ಅವ್ರಿಗೆ. 6 ತಿಂಗಳು ಎಲೆಕ್ಷನ್ ಇಯರ್ ಕಳೆದ್ರೆ, ಎಲೆಕ್ಷನ್ 6 ತಿಂಗಳ ಅವಧಿ ಕಳೆದ್ರೆ 1.5 ವರ್ಷ ಇದೆ. ಈ ವರ್ಷ 1.5 ವರ್ಷ ಇರೋ ಟೈಮಲ್ಲಿ ಒಂದೇ ಲಿಸ್ಟಲ್ಲಿ ಏನೋ ಎಲ್ಲ ಮಂತ್ರಿಗಳನ್ನ ಮಾಡಿ ಅವ್ರಿಗೆ ಸುಗಮವಾಗಿ ಆಡಳಿತ ಮಾಡೋಕೆ ಅವಕಾಶ ಕೊಡೋದು ಬಿಟ್ಟು 10 ಜನನ ಮೊದಲು ಮಾಡಿ, 14 ಜನನ ಮೊದಲು ಮಾಡಿ, 14 ಜನನೂ ಘಟಾನುಘಟಿಗಳನ್ನ ಫಸ್ಟ್ ಲಿಸ್ಟಲ್ಲಿ ನೀವು ಕೂರಿಸಿ, ಅವರು ಈಗ ಖಾತೆ ನಮ್ಗೆ ಇದೇ ಸರಿ ಇಲ್ಲ, ನಮಗೆ ಬೇರೆದು ಕೊಡಬೇಕು ಅಂತ ಅವ್ರ ಕೈಲಿ ಜಗಳ ಹೊತ್ತಿಸಿ, ಈ ನಂತರ 2ನೇ ಲಿಸ್ಟಲ್ಲಿ ಇನ್ನೂ ಕಾಂಪಿಟೇಷನ್ ಶುರು ಮಾಡಿ, ಪಾಪ DK ಶಿವಕುಮಾರ್ ಅವ್ರು ಏನು ಮಾಡಬೇಕು ಆ ಟೆನ್ಷನ್ನು. ಪಾಪ ಮುಖ್ಯಮಂತ್ರಿ ಆಗೋಕೆ ಮುಂಚೆ ಅವ್ರಿಗೆ ಯಾವ ಟೆನ್ಷನ್ ಇತ್ತೋ ಸರ್, ಅದಕ್ಕಿಂತ ಡಬಲ್ ಟೆನ್ಷನ್ ತಂದು ಇಟ್ಟು ಕೂತಿದ್ದೀರಿ. ಒಂದು ಕಡೆ ಕೃಷ್ಣ ಬೈರೇಗೌಡರು ಹೈಕಮಾಂಡ್ ಹೇಳಿದ ಮಾತನ್ನು ಮೀರಲ್ಲ ಅವರು, ಆ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗಿರೋರು ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೋ, ಅವರೇ ಬಂಡಾಯ ಸರ್ ಬಿಟ್ಟಿದ್ದಾರೆ. ಅಂದರೆ ನಾನೇನು ಕೆಲಸಕ್ಕೆ ಬರೆದೋಣ, BDA ಮತ್ತು BMRDA ಆ ಖಾತೆಗಳು ನನಗೆ ಬೇಕು, ಅದು ನನಗೆ ಬೇಕು. ಪೆರಿಫರಲ್ ರಿಂಗ್ ರೋಡ್ ಆಗ್ತಾ ಇದೆ, ಮತ್ತೊಂದು ಬೆಳೀತಾ ಇದೆ, BDA ನನ್ನ ಕೈಗೆ ಬೇಕು, BMRDA ನನ್ನ ಕೈಗೆ ಬೇಕು ಅಂತ ಖುದ್ದು ಅವರೇ ಕೃಷ್ಣ ಬೈರೇಗೌಡರು ದೆಹಲಿಗೆ ಹೋಗಿ ಕೂತ್ಕೋತಾರೆ. ಇನ್ನೊಂದು ಇವತ್ತು ನನಗೆ ಮೇಜರ್ ಸುದ್ದಿ ಅಂತ ಹೇಳಿದ್ರೆ, ದೆಹಲಿ ಪಾಳ್ಯಕ್ಕೆ DK ಶಿವಕುಮಾರ್ ಅವರು ಹೋಗಿದ್ದಾರೆ, DCM ಪರಮೇಶ್ವರ್ ಅವರು ಹೋಗಿದ್ದಾರೆ. ಸಿದ್ದರಾಮಯ್ಯರದೊಂದು ಲಿಸ್ಟ್ ಹೋಗಿದೆ ಅಂತ. ಸಿದ್ದರಾಮಯ್ಯನವರ ಲಿಸ್ಟಲ್ಲಿ HC ಮಾದೇವಪ್ಪನವರು, ಬೋಸರಾಜು ಅವರು, ಆಮೇಲೆ ಜಮೀರ್ ಅಹಮದ್ ಖಾನ್ ಅವರು, ಮತ್ತು ರಾಯರೆಡ್ಡಿಯವರು, ಈ 4 ಜನರನ್ನ ತಗೊಳ್ಳೇಬೇಕು ಅಂತ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ದಾರಂತೆ. ಈ 4 ಜನನ ಯಾವ ಕಾರಣಕ್ಕೂ ನಾನು ತಗೊಳ್ಳಲ್ಲ ಅಂತ DK ಅವರು ಪಟ್ಟು ಹಿಡಿದಿದ್ದಾರಂತೆ. ಇಡೀ ಡಿಸ್ಪ್ಯೂಟ್ ಇರೋದು ಏನೋ ಕೃಷ್ಣ ಬೈರೇಗೌಡರ ತಕರಾರಿನಲ್ಲೂ ಅಲ್ಲ, ಮೌನಿಯಪ್ಪನವರ ಬಂಡಾಯದಲ್ಲೂ ಅಲ್ಲ, ರಾಜಿಲಿಂಗಾರೆಡ್ಡಿಯವರ ರಾಜಿಲೂ ಅಲ್ಲ. ಈಗಿರೋದು ಸಿದ್ದರಾಮಯ್ಯನವರ ಟೀಮ್ನ ಈ 4 ಜನನ ಏನೋ ಪುಷ್ ಮಾಡಿದಾರಲ್ಲ ಲಿಸ್ಟು, ಆ ಲಿಸ್ಟ್ ಜೊತೆ ಈಗ ಹಗ್ಗ ಜಗ್ಗಾಟ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಮಹಾದೇವಪ್ಪನವರು ಭಾಳ ಕೇವಲವಾಗಿ ಮಾತಾಡ್ತಾ ಇದ್ರು, ನಾಯಿ ಬಾಲಾನ ಅಳ್ಳಾಡಿಸ್ಬೇಕೇ ಹೊರತು ಬಾಲಾನೇ ನಾಯಿ ಅಳ್ಳಾಡಿಸಬಾರ್ದು ಅನ್ನುವ ಏನೋ ಹೇಳಿಕೆ ಕೊಟ್ಟು DK ಶಿವಕುಮಾರ್ ಅವರು ಮೌನದಿಂದ ಅದನ್ನು ಸ್ವೀಕರಿಸಿದ್ರು. ಇದುವರೆಗೆ ರಿಯಾಕ್ಟ್ ಮಾಡೇ ಇರಲಿಲ್ಲ. ಅವರೇ ನಮ್ಮ ಹೈಕಮಾಂಡ್ ಅನ್ನೋ ಥರ ರಿಯಾಕ್ಟ್ ಮಾಡಿ ಸುಮ್ಮನಾಗಿದ್ದರು. ಜಮೀರ್ ಅಹಮದ್ ಖಾನ್ ಅವರಂತೂ ಏನೋ ಎಕ್ಕಾಮುಕ್ಕ ಹೋಗಿತಾ ಇದ್ರು ಯಾರೋ DK ಶಿವಕುಮಾರ್ ಅವರ. ರಾಯರೆಡ್ಡಿಯವರು ಆಗಾಗ ಇಡೀ ಸರ್ಕಾರವನ್ನು ಟೀಕೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಬಟ್ ಯಾವ ಆ್ಯಂಗಲಲ್ಲಿ ಬೋಸರಾಜು ಅಂತ ನನಗೆ ಗೊತ್ತಿಲ್ಲ, ನನಗೆ ದೆಹಲಿಯಿಂದ ಬಂದ ಏನೋ ಮಾಹಿತಿಯಿಂದ ಈ 4 ಜನರನ್ನ ಈ ಸೆಕೆಂಡ್ ಲಿಸ್ಟಲ್ಲಿ ನೀವು ತಗೊಳ್ಳೇಬೇಕು ಅಂತ ಆಟ ಆಡಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿ ಈ ಏನೋ ಲಿಸ್ಟ್ ಇದೆಯಲ್ಲ, ಸಿದ್ದರಾಮಯ್ಯನವ್ರ ಲಿಸ್ಟು ವರ್ಸಸ್ DK ಅವ್ರ ಲಿಸ್ಟು, ಈ ಲಿಸ್ಟ್ನ ತಿಕ್ಕಾಟನ ಬಗೆಹರಿಸೋದ್ರಲ್ಲಿ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ ಸರ್. ಇದು ಬಗೆಹರಿದ್ರೆ ಜೊತೆಗೆ ಸಿದ್ದರಾಮಯ್ಯವ್ರು ಒಂದು ಮಾತು ಕೂಡ ಆಡ್ತಾ ಇಲ್ಲ, ಏನೂ ಆಡ್ತಾ ಇಲ್ಲ ಇದ್ರ ಬಗ್ಗೆ. ಒಂದು ಇಲ್ಲ, ನಾವು ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ಕೊಂಡು ಹೋಗಬೇಕು, ನಾನು ಸೀನಿಯರ್ಗಳಲ್ಲಿ ಮನವಿ ಮಾಡ್ತೇನೆ, ಈ ರೀತಿ ಬಂಡಾಯ ಸಾರೋ ಸರಿಯಲ್ಲ, ಸುಗಮವಾಗಿ ಆಡಳಿತ ಶುರು ಆಗಬೇಕು. ಇನ್ನೂ ಇವ್ರು ಹೇಳ್ತಾ ಇರೋದು ನೋಡಿದ್ರೆ ಇನ್ನೂ 22ರ ನಂತರ ಏನೋ ಸೆಕೆಂಡ್ ಲಿಸ್ಟ್ ಬರುತ್ತಂತೆ. 22ರ ನಂತರ ಸೆಕೆಂಡ್ ಲಿಸ್ಟ್ ಬಂದು ಅವರೆಲ್ಲ ಓದ್ ತಗೊಂಡು ಅವ್ರ ಕೆಲಸ ಅವರೆಲ್ಲ ಅವರ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಂಡು ಈಗ ಅಲ್ಲಿ ಕೂತಿರೋನೆಲ್ಲ ತೆಗೆದುಹಾಕಿ ಅಲ್ವಾ ಸರ್, ಇದೆಲ್ಲ ನಡೆಯೋ ವರ್ಷಕ್ಕೆ 12 ತಿಂಗಳಾಗೋಗುತ್ತೆ. ಅಲ್ಲಿವರೆಗೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಶಿವಕುಮಾರ್ ಅವ್ರ ಕೈಲೂ ಸಾಧ್ಯ ಇಲ್ಲ. ಆ ರೀತಿಯಾಗಿ ಅವ್ರ ಕೈಲೂ ಕಟ್ಟಿ ಹಾಕೋದು, ಇಡೀ ಸರ್ಕಾರ ವ್ಯವಸ್ಥೆನೇ ಕಟ್ಟಿ ಹಾಕೋದು, ಕೇವಲ ಈ ಮಂತ್ರಿಗಿರಿ ಹಂಚಿಕೆಯ ತಿಕ್ಕಾಟದ ಮಧ್ಯೆ ಇಡೀ ಸರ್ಕಾರದ ಕಾರ್ಯಕಲಾಪಗಳನ್ನೇ ತಡೆಯೋದಿದೆಯಲ್ಲ, ಇದೊಂದು ರೀತಿಯ ಏನೋ BJPಗೆ ಒಂಥರ ಅಡ್ವಾಂಟೇಜ್ ಆಗುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ ಸಂತೋಷ್.